ಆಲ್ರೆಡಿ ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲೇ ಅಲ್ಲಿ ರಾಜ್ಯಪಾಲರು ಈ ಜಂಟಿ ಸಭೆಗೆ ಬಂದ ಮಾತಾಡೋದನ್ನ ನಮ್ಮ ರವಿಯವರಂತೂ ತಮಿಳುನಾಡಿನ ರವಿಯವ್ರ ಕಳೆದ 4-5 ವರ್ಷದಿಂದ ಕಾಣ್ತದ ಅವ್ರು ಬಂದು ಮಾತಾಡೇ ಇಲ್ಲ, ಅಷ್ಟು ವಿರೋಧ ಮಾಡಿದರು ಅದನ್ನು. ಅದೇ ಕಾಲಕ್ಕೆ ಕೇರಳದಲ್ಲೇ ಒಂದಿಷ್ಟು ಆಯ್ದ ಪ್ಯಾರಾಗಳನ್ನ ಓದಿದ್ರು ಅಲ್ಲಿಯ ರಾಜ್ಯಪಾಲರು ಅಂತದ್ದು. ಈಗ ನಮ್ಮ ಗೆಲ್ಲೋದವರಂತೂ ಒಂದು ಪ್ಯಾರ ನಮಗೆ ಅನಿಸಿದ್ದನ್ನ ಬರೆದ ತಂದು ಓದೆ ನಡೆದು ಬಿಟ್ಟರು. ಅದಕ್ಕಾಗಿ ವಿರೋಧ ಇದ್ದು ಈ ಆಡಳಿತಾರೂಢ ಪಕ್ಷದಿಂದ ಆಯಿತು, ಅದೇ ಕಾಲಕ್ಕೆ ವಿರೋಧ ಪಕ್ಷದಿಂದ ಜಯಕಾರ ಆಯಿತು. ಒಟ್ಟಿನಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡಿದಾಗ ಈ ಸದನ ವಿಶೇಷವಾಗಿ ಕರೆದದ್ದು 2 ರೀತಿಯಿಂದ ಒಳ್ಳೆಯದನ, 2 ರೀತಿಯಿಂದ ಒಳ್ಳೆಯದನ. ಯಾಕಂದರೆ ಒಂದದ್ದು ರಾಜ್ಯಪಾಲರ ಇವತ್ತೇನೋ ಮಾಡಿದವ್ರು ಅವ್ರು ಬಿಟ್ಟಂಥದ್ದು ಅವ್ರ ಡಿಸ್ಕ್ರಿಷನರಿ ಪವರ್ ಅಂತೀವಿ ನಾವು. ಅದರಲ್ಲೂ ವಿಷಯ ನಿಮಗೆ ಗೊತ್ತಿದ್ದಂಥದ್ದು ಏನಪ್ಪ ವಿವೇಚನಾ ತೀರ್ಮಾನ. ಅವ್ರೇನು ಮಾಡಿದವರು ಸರಿ ಮಾಡಿದ್ರು ತಪ್ಪು ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಂತ ಇವ್ರು ವಿಚಾರ ಮಾಡ್ತಾಯಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಅದಕ್ಕೆ ಅವರು ರೆಡಿ ಇರ್ತಾರೆ. ಸಿದ್ದರಾಮಯ್ಯನವರು ರೆಡಿ ಇದ್ದಂಗೆ ರಾಜ್ಯಪಾಲ ನಾವು ರೆಡಿರಪ್ಪ ಬರ್ತೀವಿ ಅಲ್ಲಿಗೆ ಅಂತ ಹೇಳುವಂಥ ಅಭಿಪ್ರಾಯ ಇರ್ತದೆ. ಯಾಕಂದ್ರೆ ಇಂಥ ಸಮಸ್ಯೆ ಬಂದಾಗ ಇದನ್ನು ಬಗೆಹರಿಸಬೇಕಾದ್ದನ್ನು ನಮ್ಮ ಶ್ರೇಷ್ಠ ನ್ಯಾಯಾಂಗ, ಅದರಲ್ಲೂ ಮುಖ್ಯವಾಗಿ ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ತಂತ ಹೇಳಿದಾಗ ಅವರು ರೆಡಿ ಇದ್ದಾರೆ. ಅಲ್ಲಿ ಏನಾಗ್ತದೆ ನೋಡೋಣ. ಬಟ್ ಈಗ ವಾದ ವಿವಾದ ಏನೂ ಇರಲಿ. ಈಗೇನದಪ್ಪ ಅಂತಂದ್ರೆ ಇಲ್ಲಿ ಡಿಸ್ಕಷನ್ ಮಾಡೋದ್ರಿಂದಾಗೆ ಇನ್ನಷ್ಟು ಈಗೇನು ಜಿ ರಾಮ್ಜಿ ಅದಲ್ಲ, ಇದು ವಿಶೇಷವಾಗಿ ನಿಜವಾಗಿಯೂ ಜನಪರ ಅದನ ಏನದು ಪೂರ್ಣ ಪ್ರಮಾಣದಲ್ಲಿ ನಮಗೂ ತಿಳಿಯುವಂಥದ್ದಾಗ್ತದೆ ಜನರಿಗೆ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಜೊತೆಗೆ ಈಗ ಇವತ್ತು ಕಾಂಗ್ರೆಸ್ ಸಹಿತ ಫುಲ್ ತಯಾರಿ ಒಳಗಿದ್ದಾರೆ ಅವ್ರು. ನಾವು ಇದನ್ನೆಲ್ಲಪ್ಪ ನಾವು ಜನಕ್ಕೆ ತಿಳಿಸಿ ಹೇಳ್ತೀವಿ, ಇದರಲ್ಲಿ ಜನರಿಗೆ ಎಣ್ಣೆ ಆಗ್ಯದ ಮತ್ತು ಇಂತಿಷ್ಟು ಪ್ರಮಾಣದಲ್ಲಿ ಆವಾಗ ಉದ್ಯೋಗ ಸೃಷ್ಟಿದಿಂದ ಆಗುವುದಿಲ್ಲ ಅನ್ನೋ ವಾದ ಮಾಡೋಕೆ ಅವ್ರಿಗೆ ಆಗ್ಯದ.